ಅಂತ ಮತದಾರ ಪರಿಷ್ಕರಣೆ ಅಂತಕ್ಕಂಥದ್ದನ್ನು ಇಟ್ಕೊಂಡು ಕೇಂದ್ರ ಸರ್ಕಾರ ಈಗಾಗಲೇ ಹಲವು ರಾಜ್ಯಗಳಲ್ಲಿ ಮಾಡಿರ್ತಕ್ಕಂಥ ದುರಂತವನ್ನು ಮತ್ತು ತನಗೆ ಬೇಕಾದಂಥ ತನ್ನ ಮೂಗಿನ ನೇರಕ್ಕೆ ಇಡೀ ಚುನಾವಣಾ ಆಯೋಗವನ್ನು ಬಳಸ್ಕೊಳ್ತಕ್ಕಂಥ ರೀತಿಯನ್ನು ನೋಡಿ ನಾವೆಲ್ಲರೂ ಕೂಡ ಈಗಾಗಲೇ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದೇವೆ. ಹಲವು ರಾಜ್ಯಗಳಲ್ಲಿಯೂ ಕೂಡ ಜನಪರ ಹೋರಾಟಗಾರರು ಈ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಕರ್ನಾಟಕದ ಮಟ್ಟಿಗೆ ಇದು ಸ್ಟಾರ್ಟ್ ಆಗ್ತಾ ಇದೆ. 1ನೇ ತಾರೀಕಿನಿಂದ ಈಗಾಗಲೇ ಹಲವಾರು ತಿಂಗಳಿನಿಂದ ಅವರು ಮಾಡ್ತಕ್ಕಂಥ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಈ ಮುಂಬರುವ ಜೂನ್ 1ರಿಂದ ಅವರು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿರೋ ಸಂದರ್ಭದಲ್ಲಿ ನಮ್ಮ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಮತದಾನ ಅಂತಂದರೆ ನಮ್ಮ ನಾಗರಿಕತೆಯನ್ನು ಕಿತ್ತುಕೊಳ್ಳೋದು ದೇಶದ್ರೋಹದ ಕೆಲಸ, ದೇಶದ ಏನಪ್ಪ ಅಂತ ವಿರೋಧ ಮಾಡ್ತಕ್ಕಂಥ ಸಂಚು. ಈ ಕೆಲಸವನ್ನು ಈ ಆಳುವ ಪಕ್ಷಗಳು ಈಗ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಆಳುವ ಪಕ್ಷ ಮಾಡ್ತಕ್ಕಂಥದ್ದು ದೊಡ್ಡ ದುರಂತ. ನಾವು ಈ ಸಂದರ್ಭದಲ್ಲಿ ಒಂದು ಇಡೀ ಜನ ಆಂದೋಲನಕ್ಕೆ ನಾವು ಕರೆ ಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು SIRನ ವಿರೋಧ ಮಾಡಲಿಲ್ಲ ಅಂತಂದರೆ ನಾವು ಹಲವು ವಿಷಯಗಳನ್ನು ಕಳ್ಕೊಳ್ತೇವೆ, ಹಲವು ಹಕ್ಕುಗಳನ್ನು ಕೂಡ ಕಳ್ಕೊಳ್ತೇವೆ. ಮತದಾನದ ಹಕ್ಕು ಕಳ್ಕೊಂಡಾಗ ಈ ದೇಶದ ನಾಗರಿಕತೆ ಕಳ್ಕೊಂಡಂಗೆ ನಮಗೆಲ್ಲರಿಗೂ ಕೂಡ ಸಿಗ್ತಕ್ಕಂಥ ನಾಗರಿಕ ಸೌಲಭ್ಯಗಳು ಕೂಡ ವಂಚಿತವಾಗ್ತಕ್ಕಂಥ ಸಂದರ್ಭಗಳು ಕೂಡ ಬಂದು ಒದಗ್ತವೆ. ಆ ಕಾರಣಕ್ಕಾಗಿ ಇಡೀ ರಾಜ್ಯಾದ್ಯಂತ ನಾವು ಮೇ 30ನೇ ತಾರೀಕಿಗೆ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಒಂದು ದೊಡ್ಡ ಮಟ್ಟದ ಬೃಹತ್ ಜನಾಂದೋಲನಕ್ಕೆ ಇಡೀ ಜನಪರ ಸಂಘಟನೆಗಳು ರಾಜ್ಯದಲ್ಲಿ ಕರೆ ಕೊಟ್ಟಿವೆ. ಅದರ ಭಾಗವಾಗಿ ವಿಜಯಪುರ ಜಿಲ್ಲೆಯಲ್ಲಿಯೂ ಕೂಡ ನಾವು ಎಲ್ಲ ಜನಪರ ಸಂಘಟನೆಗಳು, ವಿವಿಧ ಪಕ್ಷಗಳು ಎಲ್ಲರೂ ಕೂಡ ಯಾರು SIಯನ್ನು ವಿರೋಧಿಸ್ತಾರೋ ಎಲ್ಲ ಪಕ್ಷಗಳು ಇದನ್ನು ಒಟ್ಟುಗೂಡಿಕೊಂಡು ನಾವು ದೊಡ್ಡ ಬೃಹತ್ ಪ್ರಮಾಣದಲ್ಲಿ ಜನಾಂದೋಲನವನ್ನು ವಿಜಯಪುರ ನಗರದಲ್ಲಿ ಇದೇ 30ನೇ ತಾರೀಕಿಗೆ ನಾವು ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ಹಲವಾರು ಸುತ್ತಿನ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರ್ತಕ್ಕಂಥದ್ದನ್ನು ನೋಡ್ತೇವೆ. ಏನಪ್ಪ ಅಂದರೆ ಚೀಫ್ ಜಸ್ಟಿಸ್ನಂತಕ್ಕಂಥವ್ರಾಗಿರ್ಬೋದು, ಬೇರೆ ಬೇರೆ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವ್ರಾಗಿರ್ಬೋದು, MP ಗಳು ಕೂಡ ಏನಪ್ಪ ಅಂದರೆ ಮಾಜಿ MP ಗಳ ಹೆಸರುಗಳು ಕೂಡ ಬಿಟ್ಟು ಹೋಗಿದೆ ಮತ್ತು ಅವ್ರಿಗೆ ಮತದಾನ ಹಾಕಲಿಕ್ಕೆ ಅವಕಾಶವನ್ನು ಕೊಟ್ಟದೇ ಇರತಕ್ಕಂಥದ್ದನ್ನು ನಾವು ಇಡೀ ದೇಶದಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ಅಂಥ ಘಟನೆಗಳು ವಿಜಯಪುರ ನಗರದಲ್ಲಿ ಆಗ್ಬೋದು ಅಂತಕ್ಕಂಥ ಒಂದು ಆತಂಕ ಇಡೀ ರಾಜ್ಯದಲ್ಲಿಯೂ ಕೂಡ ಆಗ್ತದೆ, ಅದೇ ರೀತಿ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಆಗ್ತದೆ. ಒಬ್ಬರು ಯಾರೋ ನಮಗೆ ಮಾಹಿತಿ ಕೊಟ್ಟರು, ವಿಜಯಪುರ ನಗರದಲ್ಲಿ ಈಗಾಗಲೇ ಒಂದು ವರ್ಗ ತಮಗೆ ಬೇಕಾಗಿರ್ತಕ್ಕಂಥ ವೋಟರ್ಗಳ ಮೇಲೆ ಒಂದು ನಿಗಾ ಇಟ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರಿವೈವ್ ಪಿಟಿಷನ್ಗಳನ್ನು ಈಗಾಗಲೇ ಒಯ್ದೇನಪ್ಪ ಅಂತಂದರೆ ಸರ್ಕಾರಕ್ಕೆ ಸಲ್ಲಿಸಿರ್ತಕ್ಕಂಥದ್ದು ತಮಗೆ ಬೇಕಾದ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಇದು ಆದರೆ ಖಂಡಿತವಾಗಲೂ ಕೂಡ ವಿಜಯಪುರ ನಗರದಲ್ಲೆಲ್ಲ ವಿಜಯಪುರ ಜಿಲ್ಲೆಯಲ್ಲಿ ದೊಡ್ಡ ದುರಂತಕ್ಕೆ ಕಾರಣ ಆಗ್ತದೆ. ಯಾರು BJPಯ ವಿರೋಧಿಗಳು ಗೆಲ್ತಾರೋ ಆ ಮತಕ್ಷೇತ್ರಗಳನ್ನೇ ಟಾರ್ಗೆಟ್ ಮಾಡಿ ಆ ಮತಕ್ಷೇತ್ರದಲ್ಲಿರ್ತಕ್ಕಂಥ ವಿವಿಧ ಪಕ್ಷಗಳಿಗೆ ಹೋಗ್ತಕ್ಕಂಥ ಓಟುಗಳನ್ನು ಅವರು ಹಿಡಿದು ಅಥವಾ ಅವ್ರನ್ನ ಕಟ್ ಮಾಡೋದು ಅದರ ಏನು ಕೇಂದ್ರ ಸರ್ಕಾರ ಮಾಡಿದೆ. ಇದೊಂದು ಸರ್ವಾಧಿಕಾರಿ ಧೋರಣೆ. ಈ ಸರ್ವಾಧಿಕಾರಿ ಧೋರಣೆ ವಿರುದ್ಧ ನಾವೆಲ್ಲರೂ ಕೂಡ ಧ್ವನಿ ಎತ್ತಬೇಕಾಗಿದೆ, ನಾವೆಲ್ಲರೂ ಕೂಡ ಎದ್ದು ನಿಲ್ಲಬೇಕಾಗಿದೆ. ಜನಪರ ಸಂಘಟನೆಗಳಾಗಿ ನಾವು ಆಂದೋಲನವನ್ನು ಕಟ್ಟಬೇಕಾಗಿದೆ. ಒಂದು ವೇಳೆ ನಾವು ಕಳ್ಕೊಂಡ್ರೆ ಮುಂದಿನ ದಿನಮಾನದಲ್ಲಿ ಬಹಳಷ್ಟು ಕಳ್ಕೊಳ್ತೇವೆ. ಬಹಳಷ್ಟು ಅಂತಂದರೆ ನಾಗರಿಕತೆ ಹಕ್ಕನ್ನೇ ಕಳ್ಕೊಳ್ತೇವೆ. ನಾಗರಿಕ ಹಕ್ಕು ಕಳ್ಕೊಂಡ್ರೆ ನಮಗೆ ನಾಗರಿಕ ಸೌಲಭ್ಯಗಳು ಸಿಗೋದಿಲ್ಲ. ಆ ಸಂದರ್ಭದಲ್ಲಿ ಆಗ್ತಕ್ಕಂಥ ದುರಂತಗಳಿಗೆ ಇಡೀ ದೇಶ ಕಾರಣ ಆಗ್ತದೆ. ಈಗ ಪ್ರತಿರೋಧವನ್ನು ನಾವೆಲ್ಲರೂ ಕೂಡ ಒಡ್ಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಜನವರಿ 30ನೇ ಇದೇ ತಿಂಗಳು ಮೇ 30ನೇ ತಾರೀಕಿಗೆ ನಾವು ಬೃಹತ್ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದ ಆಂದೋಲನವನ್ನು ಕಟ್ತಾ ಇದ್ದೇವೆ. ಸುಮಾರು 10,000 ಜನರನ್ನು ಆರ್ಗನೈಸ್ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಆಂದೋಲನವನ್ನು ಈ ಸಂದರ್ಭದಲ್ಲಿ 30ನೇ ತಾರೀಕಿಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ವರೆಗೆ ಬೃಹತ್ ಪ್ರಮಾಣದ ಮೆರವಣಿಗೆಯನ್ನು ಹಮ್ಮಿಕೊಳ್ಬೇಕು ಮತ್ತು ಪ್ರತಿರೋಧವನ್ನು ದಾಖಲೆ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲ ಜನಪರ ಸಂಘಟನೆಗಳು, ಎಲ್ಲ ಜನಪರ ರಾಜಕೀಯ ಪಕ್ಷಗಳು ಕೂಡಿಕೊಂಡು ನಾವು SIRನ ವಿರೋಧಿಸ್ತಾ ಇದ್ದೇವೆ. ನಮ್ಮ ಓಟ್ಗಳನ್ನು ಮುಟ್ಟಿ ನೋಡಿ ನಾವು ನಿಮಗೆ ಬಿಡೋದಿಲ್ಲ ಅಂತಕ್ಕಂಥ ಸಂದೇಶವನ್ನು ಸಾರಲಿಕ್ಕೆ ನಾವೇನಪ್ಪ ಅಂತಲೇ ಈ ಬೃಹತ್ ಪ್ರಮಾಣದ ಹೋರಾಟಕ್ಕೆ ತಮ್ಮೆಲ್ಲರಿಗೂ ಕೂಡ ಕರೆದಿದ್ದೇವೆ. ತಾವೆಲ್ಲರೂ ಕೂಡ ಈ ವಿಷಯವನ್ನು ತಮ್ಮ ಜನಪ್ರಿಯ ಸುದ್ದಿ ಮಾಧ್ಯಮದಲ್ಲಿ ಪ್ರಸಾರ ಮಾಡೋದ್ರ ಮುಖಾಂತರ ಜನರಿಗೂ ಕೂಡ ತಮ್ಮ ಓಟಿನ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅಂತೇಳಿ ತಾವೆಲ್ಲರೂ ಕೂಡ ಇದನ್ನು ಪ್ರಚಾರ ಮಾಡಬೇಕು. ತಾವೆಲ್ಲರೂ ಕೂಡ ಇದಕ್ಕೆ ಜೊತೆ ನಿಲ್ಲಬೇಕು. ಈ ಹೋರಾಟ ಜನರ ಹೋರಾಟ, ಜನಪರ ಹೋರಾಟ, ನಾಗರಿಕರ ಹೋರಾಟ. ಈ ಹೋರಾಟಕ್ಕೆ ತಾವೆಲ್ಲರೂ ಕೂಡ ಜೊತೆ ನಿಲ್ಲೋದ್ರ ಮುಖಾಂತರ ಈ ಪ್ರಜಾಪ್ರಭುತ್ವವನ್ನು ಉಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶ್ರಮಿಸೋಣ. ನಮಗೆಲ್ಲರಿಗೂ ನಮ್ಮ ಹಿರಿಯರು ಕಟ್ಟಿಕೊಟ್ಟಿರ್ತಕ್ಕಂಥ ಭಾವೈಕ್ಯ ಭಾರತವನ್ನು ಉಳಿಸಿಕೊಳ್ಳಲಿಕ್ಕೆ ನಾವೆಲ್ಲರೂ ಕೂಡ ಶ್ರಮ ಹಾಕೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಒಂದು ಪ್ರಜಾಪ್ರಭುತ್ವ ವಿರೋಧಿ ನೀತಿಯನ್ನು ಸುಮಾರು 13 ರಾಜ್ಯಗಳಲ್ಲಿ ಅಳವಡಿಸಿ ಅದರಲ್ಲಿ ಸುಮಾರು 6.5 ಕೋಟಿ ಜನರ ಮತದಾನದ ಹಕ್ಕನ್ನು ಕಸಿದುಕೊಂಡಿರ್ತಕ್ಕಂಥ ಕೇಂದ್ರ ಚುನಾವಣಾ ಆಯೋಗ ಮತ್ತು BJP ಇವೆರಡೂ ಕೂಡ ಒಂದು ಎಷ್ಟು ಜೊತೆಯಾಗಿ ಕೆಲಸ ಮಾಡ್ಕೊಂಡು ಹೊರಟಿದ್ದಾವೆ ಅಂದರೆ ಇಡೀ ಚುನಾವಣಾ ಆಯೋಗ BJP B ಟೀಮಾಗಿ ಕೆಲಸ ಮಾಡುವಂಥ ಪರಿಸ್ಥಿತಿ ಇವತ್ತು ಭಾರತದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಹೆಸರಾಂತ ಸಾಕಷ್ಟು ಜನ ಇವತ್ತು ಸೇನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರದ ಮತ್ತು ಬೇರೆ ಬೇರೆ ದೊಡ್ಡ ಮಟ್ಟದ ಪ್ರಶಸ್ತಿ ಪಡೆದುಕೊಂಡು
ಭಾರತೀಯ ನಾಗರಿಕರಾಗಿರ್ತಕ್ಕಂಥ ದೊಡ್ಡ ಜನರನ್ನ ಹೆಸರನ್ನು ಕೂಡ SIRನಿಂದ ತೆಗೆದುಹಾಕಿ ಇವತ್ತು ಮತದಾನದ ಹಕ್ಕನ್ನು ಕಸಿದುಕೊಂಡು ಇವತ್ತು ದೇಶದಲ್ಲಿ ಅಸ್ಥಿರವಾದಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ BJP ಈಗ ಮುಂದೆ ಕರ್ನಾಟಕಕ್ಕೆ ಲಗ್ಗೆ ಇಡುವಂಥ ಕೆಲಸ ಮಾಡ್ತಾ ಇದೆ. ಈ ಹಿಂದೆ ನಾವು ನೋಡಿರ್ತಕ್ಕ ಹಾಗೆ ಸುಮಾರು ಪಶ್ಚಿಮ ಬಂಗಾಳದಲ್ಲಿ 111 ಸೀಟ್ ಪಶ್ಚಿಮ ಬಂಗಾಳದಲ್ಲಿ TMC ಶಾಸಕರಿದ್ದಂತಹ ಕ್ಷೇತ್ರಗಳನ್ನು ಗುರಿಯಾಗಿಸಿಕೊಂಡು ಸುಮಾರು 80 ಕ್ಷೇತ್ರಗಳಲ್ಲಿ 75 ಲಕ್ಷಕ್ಕಿಂತ ಹೆಚ್ಚು ಮತದಾರರ ಪಟ್ಟಿಯನ್ನು ಅವರು ಮತದಾನದಿಂದ ತೆಗೆದಿದ್ದರಿಂದ ಅಲ್ಲಿ ಅನಾಯಾಸವಾಗಿ BJP ಇವತ್ತು ತನ್ನ ಹಿಡಿತವನ್ನು ಸಾಧಿಸಿ ಅಲ್ಲಿ BJP ಶಾಸಕರು ಆಯ್ಕೆ ಆಗಿರುವಂಥದ್ದು. ಇದು ಕೂಡ ಕರ್ನಾಟಕದಲ್ಲಿ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಮಟ್ಟದ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವ ಹೆಸರಿನಲ್ಲಿ ಮತದಾರರನ್ನು ಪಟ್ಟಿಯಿಂದ ತೆಗೆಯುವಂಥ ಕೆಲಸ ಈ ಸರ್ಕಾರ ಮಾಡುವಂಥದ್ದು ನಮ್ಮೆಲ್ಲರ ಗಮನಕ್ಕಿರೋದ್ರಿಂದ ಇಡೀ ರಾಜ್ಯದಾದ್ಯಂತ ಎಲ್ಲ ಪ್ರಗತಿಪರ ಸಂಘಟನೆಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ಬರೋ ಮೇ 30ನೇ ತಾರೀಕು ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ವರೆಗೂ ನಾವು ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡು ಅಂಬೇಡ್ಕರ್ ಸರ್ಕಲ್ನಲ್ಲಿ ದೊಡ್ಡ ಮಟ್ಟದ ಒಂದು ಸಮಾವೇಶ ಮಾಡಬೇಕು, ಬೃಹತ್ ಪ್ರತಿಭಟನಾ ಸಮಾವೇಶ ಅನ್ನುವಂಥದ್ದು ನಿರ್ಧಾರಕ್ಕೆ ಬಂದಿದ್ದು. ಹಾಗಾಗಿ ಜಿಲ್ಲೆಯ ಎಲ್ಲ ಜನತೆಯಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. SIR ನನಗೆ ಒಬ್ಬನಿಗೆ ಸಂಬಂಧಪಟ್ಟಿದ್ದಲ್ಲ, ಎಲ್ಲ ಇಡೀ ಇವತ್ತೇನು ಬಾಬಾ ಸಾಹೇಬ್ರ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಮತದಾನವನ್ನು ಮಾಡ್ತಾಯಿದ್ವಿ. ಆ ಮತದಾನ ಹಕ್ಕನ್ನು ಕಸಿದುಕೊಂಡು ದೇಶದಲ್ಲಿ ನಾವು ಹುಟ್ಟಿದ್ರೂ ಕೂಡ ನಮಗೆ ನೀವು ಎಲ್ಲಿಯವರು ಅನ್ನುವಂಥ ಕೇಳುವಂಥ ಪರಿಸ್ಥಿತಿ ಇವತ್ತು ಸರ್ಕಾರ ತಂದಿಟ್ಟಿರುವಂಥದ್ದು. ಈ ದೇಶದಲ್ಲಿ ಹುಟ್ಟಿ ಈ ದೇಶದಲ್ಲಿ ಬೆಳೆದು ಈ ದೇಶದಲ್ಲಿ ಸಾಯುವಂಥ ಪರಿಸ್ಥಿತಿ ನಿರ್ಮಾಣ ಇದ್ದಾಗಲೂ ಕೂಡ ನೀವು ಪೌರತ್ವವನ್ನು ನೀವು ಸಾಬೀತುಪಡಿಸಿರಿ ಅಂದರೆ ಹೇಗೆ ಸಾಬೀತುಪಡಿಸಬೇಕು ಅನ್ನೋಂಥದ್ದು ದೊಡ್ಡ ಪ್ರಶ್ನೆಯಾಗಿ ನಿಂತಿದೆ. ಈಗ ಮುಂಚೆನೇ ಮತದಾರ ಪಟ್ಟಿಯಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ 2001ರಲ್ಲಿ ಏನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅದಕ್ಕೂ ಕೂಡ ಮತದಾರ ಪಟ್ಟಿಯಿಂದ ಹೊರಗೆ ತರುವಂಥ ಕೆಲಸ ನಡೀತಾ ಇದೆ. ಹಾಗೆ 2002ರಲ್ಲಿ ಮತದಾರ ಪಟ್ಟಿಲಿ ಇಲ್ಲ ಅಂದರೆ ನೀವು ಈ ಸಾರಿ ಓಟ್ ಹಾಕಂಗಿಲ್ಲ ಅನ್ನೋಂಥದ್ದು ಕೂಡ ಪರಿಸ್ಥಿತಿ ನಿರ್ಮಾಣ ಮಾಡುತ್ತಿದ್ದಾರೆ. ಹಾಗಾಗಿ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರಜೆಯಾದ ನಾನು ಇದೇ ದೇಶದಲ್ಲಿ ಪರಕೀಯಾಗುವಂಥದ್ದು ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥ ಈ BJP ಸರ್ಕಾರ ಮತ್ತು ಚುನಾವಣಾ ಆಯೋಗವನ್ನು ನಾವು ಬಹಳ ಉಗ್ರವಾಗಿ ಖಂಡಿಸ್ತಾ 30ನೇ ತಾರೀಕು ಏನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ನೀವೆಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ SIRನ ವಿರೋಧ ಮಾಡುವಂಥ ಎಲ್ಲ ಮನಸ್ಸುಗಳು ನಮ್ಮ ಜೊತೆ ಕೈ ಜೋಡಿಸಬೇಕು ಹಾಗೂ ಆ ಮೆರವಣಿಗೆಯಲ್ಲಿ ಭಾಗವಹಿಸಬೇಕು. ಸರ್ಕಾರಕ್ಕೆ ಸ್ಪಷ್ಟವಾದ ಸಂದೇಶವನ್ನು ನೀಡಬೇಕು ಅನ್ನುವಂಥ ಕಾರಣಕ್ಕಾಗಿ ಎಲ್ಲರಲ್ಲಿ ಮತ್ತೊಮ್ಮೆ ಮುಗಿದೊಮ್ಮೆ ವಿನಂತಿಯನ್ನು ಮಾಡ್ಕೊಳ್ತೀವಿ. ದಯವಿಟ್ಟು ನೀವು 30ನೇ ತಾರೀಕು ನಮ್ಮ ಜೊತೆ ಬನ್ನಿ, ಕೈ ಜೋಡಿಸಿ ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ 2 ಮಾತುಗಳು ಮುಗಿಸ್ತಾನೆ. ಧನ್ಯವಾದಗಳು. ಪ್ರಜಾಪ್ರಭುತ್ವ ರಾಷ್ಟ್ರ ಈ SIR ಪದ್ಧತಿಯಿಂದ ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡ್ತಾ ಇರುವಂಥ ಸಂಗತಿ ಈಗ ಬಂದಿದೆ. ನಮ್ಮ ಮತ ನಮ್ಮ ಹಕ್ಕು, ಈ ಹಕ್ಕು ಕಸಿಯದ ಕೆಲಸ SIR ವತಿಯಿಂದ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಖಂಡಿತವಾಗಿ ವಿರೋಧಿಸುತ್ತೇವೆ. ಇದರ ಬಗ್ಗೆ ಇಡೀ ರಾಜ್ಯದಲ್ಲಿ 30ನೇ ತಾರೀಕಿಗೆ ಹೋರಾಟವನ್ನು ನಡೀತಾ ಇದೆ. ಅದೇ ಥರ ವಿಜಯಪುರ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಈ ಹೋರಾಟ ನಮ್ಮ ಹೋರಾಟ ಶಾಂತಿಯುತ ಹೋರಾಟವಾಗಿದೆ. ನಮ್ಮ ಈ ಹೋರಾಟವನ್ನು ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭ ಆಗಿ ಅಂಬೇಡ್ಕರ್ ಸರ್ಕಲ್ವರೆಗೆ ನಡೀತಾ ಇದೆ. ಇದಕ್ಕೆ ಎಲ್ಲರೂ ಭಾಗವಹಿಸಬೇಕು. ಇದು ಜನಪರ ಹೋರಾಟವಾಗಿದೆ. ಇದು ಎಲ್ಲರಿಗೆ ಗುರುತಾಗಬೇಕು. ನಾಗರಿಕತೆ ಅನ್ನೋದು ವಿಷಯ ಏನಿದೆ ಅನ್ನೋದು ನಮಗೆ ಅದನ್ನು ಅರಿವಾಗಬೇಕು. ಈ ನಾಗರಿಕತೆಯನ್ನು ಕಸಿಯೋದ ಕೆಲಸ ಈಗ ಕೇಂದ್ರ ಸರ್ಕಾರವನ್ನು ಮಾಡ್ತಾ ಇದೆ. ನಾವು ಇದನ್ನು ಖಂಡಿಸುತ್ತೇವೆ. ಅದನ್ನು ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಇದನ್ನು ವಿರೋಧಿಸಬೇಕಾಗಿದೆ. ಯಾಕಂದರೆ ಈ ದೇಶದ ಪ್ರತಿಯೊಬ್ಬ ನಾಗರಿಕರ ಅಸ್ತಿತ್ವವನ್ನು ಮತ್ತು ನಾಗರಿಕತ್ವವನ್ನು ಅದನ್ನು ಕಿತ್ತುಕೊಳ್ಳಲಿಕ್ಕೆ ಸಂಚು ರೂಪಿಸ್ತಾ ಇದೆ. ಆ ಸಂಚನ್ನು ನಾವೆಲ್ಲರೂ ಕೂಡ ವಿರೋಧಿಸಿ ಅದನ್ನು ಧಿಕ್ಕರಿಸಬೇಕಾಗಿದೆ. ಬರೀ SIR ಅಂದರೆ ಇದೊಂದು ಸೋಷಿಯಲ್ ಇಂಟೆನ್ಸಿವ್ ರಿವಿಷನ್ ಅಂತ ಏನಿದೆ, ಇದೊಂದು ಮತ ಪರಿಷ್ಕರಣೆ ಮಾತ್ರ ಅಲ್ಲ. ಇದರ ಹಿಂದೆ ಇರುವುದು ಈ ದೇಶದ ನಾಗರಿಕರನ್ನು, ಈ ದೇಶದ ನೀವು ನಾಗರಿಕರಲ್ಲ ವಲಸಿಗರನ್ನೋ ಹೆಸರಿನಲ್ಲಿ ಎಲ್ಲರನ್ನ ಮತದಾನದ ಪಟ್ಟಿಯಿಂದ ಹೆಸರು ತೆಗೆದು ಈ ನಾಗರಿಕತ್ವವನ್ನೇ ತೆಗಿಲಿಕ್ಕೆ ಹೊರಟಿದೆ. ಇದು ಬರೀ ಮತದಾರ ಪಟ್ಟಿಯಿಂದ ಮಾತ್ರ ಅಲ್ಲ, ಈ ಹಿಂದೆ CA NRC ಅಂತ ಏನಿತ್ತು ಆ CA NRC ರೂಪದಲ್ಲಿ ಇದನ್ನು ರದ್ದು ಮಾಡಲಿಕ್ಕೆ ಹೊರಟಿದೆ. ಆದರೆ ನೇರವಾಗಿ ಬಂದುಬಿಟ್ರೆ ಇವರಿಗೆಲ್ಲ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಹಿಂದು ಬಾಗಿಲಿನಿಂದ ಬಂದು ಸಂವಿಧಾನದ ಒಂದೊಂದೇ ಆಶಯಗಳನ್ನು ಕಿತ್ಕೊಳ್ತಾ ಇದೆ. ಆದರೆ ಸಂವಿಧಾನದ ಒಂದೊಂದೇ ಆಶಯಗಳು ಹೋದಾಗ ಮುಂದೆ ನಾಗರಿಕರು ಮಾತಾಡಲಿಕ್ಕೆ ಅವಕಾಶ ಮಾಡಲಾರಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ.
ಚುನಾವಣಾ ಆಯೋಗವನ್ನು ತನ್ನ ಕಪಿಮುಷ್ಟಿಯಲ್ಲಿಟ್ಕೊಂಡು ಈ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನಾವು ಹೇಳ್ತಿರೋದು SIRನ ರದ್ದು ಮಾಡಬೇಕು, ಸಂವಿಧಾನ ವಿರೋಧಿಯಾದಂಥ SIR ರದ್ದು ಮಾಡಬೇಕು, ಸಂವಿಧಾನಬದ್ಧವಾದ IR ಅನ್ನು ನೀವು ಜಾರಿ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. IR ಅಂದರೆ ಇಂಟೆನ್ಸಿವ್ ರಿವಿಷನ್ ಅಂತೇಳಿ ಇದು ಮೊದಲಿಂದ ಮಾಡ್ಕೊಂಡು ಬಂದಿದೆ. ಈಗಾಗಲೇ ಇಂಡಿಯಾದಲ್ಲಿ 10 ಬಾರಿ ಕೂಡ ಇದನ್ನು ಮತ ಪರಿಷ್ಕರಣೆ ಆಗಿದೆ, ಆದರೆ ಯಾವುದೇ ತೊಂದರೆ ಆಗಿರಲಿಲ್ಲ. 10 ಬಾರಿ ಆಗಿರೋಂಥ ಮತ ಪರಿಷ್ಕರಣೆ ತೊಂದರೆ ಆಗದಂಥದ್ದು ಈಗ ಯಾಕೆ ನೀವು ತೊಂದರೆ ಮಾಡ್ತಿದ್ದೀರಿ ಅನ್ನೋದು ನಮ್ಮ ಪ್ರಶ್ನೆ. ಮತ್ತು ಈ ಹಿಂದೆ ಏನು ಪಶ್ಚಿಮ ಬಂಗಾಳದಲ್ಲಿ ಮತ್ತು ಕೇರಳದಲ್ಲಿ ಮತ್ತು ತಮಿಳುನಾಡಿನಲ್ಲೂ ಕೂಡ ನೀವು ಇದೇ ರೀತಿ ಮತ ಪರಿಷ್ಕರಣೆ ಪಟ್ಟಿಯಲ್ಲಿ ನೀವು ಹೆಸರುಗಳನ್ನು ಡಿಲೀಟ್ ಮಾಡಿ ನಿಮ್ಮ ಅಧಿಕಾರವನ್ನು ಚುಕ್ಕಾಣಿ ಹಿಡಿದಿದ್ದೀರಿ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ನಿಮ್ಮ ಆಟ ನಡೆಯಲ್ಲ. ಇಲ್ಲಿ ಕರ್ನಾಟಕದ ಜನ ಪ್ರಜ್ಞಾವಂತರಿದ್ದಾರೆ. ಯಾಕಂದರೆ ಕರ್ನಾಟಕದ ನೆಲ ಇದು ಬಸವಣ್ಣನವರು ಹುಟ್ಟಿದಂಥ ನೆಲ, ಸೂಫಿ ಸಂತರು ಇಲ್ಲಿ ಓಡಾಡದಂಥ ನೆಲ, ಮತ್ತು ಇದು ಕಿತ್ತೂರು ರಾಣಿ ಚೆನ್ನಮ್ಮಂಥ ನೆಲ. ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಪ್ರಜ್ಞಾವಂತರಿದ್ದಾರೆ. ಪ್ರಜ್ಞಾವಂತರು ಇದನ್ನು ವಿರೋಧಿಸ್ತಾರೆ. ಇಲ್ಲಿ ನಿಮ್ಮ ಆಟ ನಡೆಯಲ್ಲ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೇಂದ್ರ ಸರ್ಕಾರಕ್ಕೆ ಮತ್ತು ಚುನಾವಣಾ ಆಯೋಗಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. SDPI ಜಿಲ್ಲಾ ಇದರಲ್ಲಿ ಮಾತಾಡಲ್ಲ. SIR ಬಗ್ಗೆ ಏನಿದೆ ಅನ್ನೋದು ತಮ್ಮೆಲ್ಲರಿಗೆ ಗೊತ್ತಿದೆ. ಕೆಲವೊಂದು ಸಣ್ಣ ಪುಟ್ಟ ತಪ್ಪುವನ್ನು ಬರೀ ಸ್ಪೆಲ್ಲಿಂಗ್ ಮಿಸ್ಟೇಕ್, ಅಡ್ಡೆಸರ್ನಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್, ಇದು ಎಲ್ಲ ಮಾಡಿದ್ದು ಆಫೀಸರ್ಸ್ಗಳು, ಅಧಿಕಾರಿಗಳು ಮಾಡಿದ್ದು ತಪ್ಪಿಗೆ ಇವತ್ತು ಸಾಮಾನ್ಯ ಜನರನ್ನು ಇವತ್ತು ಅನುಭವಿಸಿದ್ದಾರೆ. ಅದರ ಸಲುವಾಗಿ ಇದು 30ನೇ ತಾರೀಕು ಬಿಜಾಪುರಲ್ಲಿ ಸಿದ್ದೇಶ್ವರ ದೇವಸ್ಥಾನ ಮುಂದೇನ ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರೊಟೆಸ್ಟನ್ನು ಮಾಡ್ತಾಯಿದ್ದೀವಿ. ಇದರಲ್ಲಿ ಇಡೀ ಬಿಜಾಪುರ ಡಿಸ್ಟಿಕ್ದವರು ಎಲ್ಲರೂ ಭಾಗವಹಿಸಬೇಕು. ಯಾಕಂತಂದ್ರೆ ಇದು ಯಾವುದು ಪಾರ್ಟಿದು, ಯಾವುದು ಸಂಘಟನೆದು, ಯಾವುದು ಆರ್ಗನೈಸೇಷನ್ದು ಪರ್ಸ್ನಲ್ ವಿಷಯನೂ ಇಲ್ಲ. ಇದು ಎಲ್ಲ ಇಡೀ ದೇಶದ ಜನರದ್ದು ವಿಷಯ. ಇದರ ಬಗ್ಗೆ ನಾನು ನಿಮಗೆ ಹೇಳಬೇಕಂತಂದ್ರೆ ಒಂದು ವಿಷಯ, ಇದಕ್ಕಿಂತ ಮೊದಲ ಆಗಿದ್ದು ರಿಸಲ್ಟನ್ನು ನಾವು ನೋಡಿರಬೇಕು. ವೆಸ್ಟ್ ಬೆಂಗಾಲ್ದು, ತಮಿಳ್ನಾಡ್ದು ಮತ್ತು ಉತ್ತರ ಪ್ರದೇಶದಲ್ಲಿ, ಗುಜರಾತಲ್ಲಿ ಲಕ್ಷಾನುಗಟ್ಟಲೆಯಲ್ಲಿ ಸ್ಟೇಟ್ ವೈಸ್ ವೋಟರ್ಸನ್ನು ಡಿಲೀಟ್ ಮಾಡಿದ್ದಾರೆ. ಹೀಗಾಗಿ ಇಡೀ ನಮ್ಮ ದೇಶದಲ್ಲಿ ಕ್ರೋಡ್ಸ್ ಟುಗೆದರ್ 5 crores ಮ್ಯಾಗ್ ಏನದ ವೋಟರ್ಸನ್ನು ಡಿಲೀಟ್ ಮಾಡಿದ್ದಾರೆ. ಈ ಥರ ನಿಮ್ಮದು ವೋಟ್ ಡಿಲೀಟ್ ಆಗಬಾರ್ದು. ನಮ್ಮ ಹಕ್ಕನ್ನು ನಾವು ಪಡೆಯಬೇಕಂತಂದ್ರೆ ಈ ಹೋರಾಟಕ್ಕೆ ನಾವು ಬೆಂಬಲ ಕೊಡಬೇಕು. ಎಲ್ಲ ಸಾಮಾನ್ಯ ಜನರು ಈ ಹೋರಾಟದಲ್ಲಿ ಭಾಗವಹಿಸಿ ಈ ಹೋರಾಟಕ್ಕೆ ಸಕ್ಸಸ್ ಮಾಡಬೇಕು. ನಮಸ್ಕಾರ. ಈ ಪತ್ರಿಕಾ ಅವರು ಇಡೀ ದೇಶದಾದ್ಯಂತ ಅತ್ಯಂತ ಜನವಿರೋಧಿಯಾಗಿರುವಂಥ, ರೈತ ವಿರೋಧಿಯಾಗಿರುವಂಥ, ಕಾರ್ಮಿಕ ವಿರೋಧಿಯಾಗಿರುವಂಥ, ಮಹಿಳಾ ವಿರೋಧಿಯಾಗಿರುವಂಥ ನೀತಿಗಳನ್ನು ತರ್ತಾ ಇದ್ದಾರೆ. ಎಲ್ಲ ಸಂಸ್ಥೆಗಳನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ತಾ ಇದ್ದಾರೆ. ಅದು ಚುನಾವಣೆ ಆಯೋಗ ಆಗಿರ್ಬೋದು, UGC ಆಗಿರ್ಬೋದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಪ್ಲಾನಿಂಗ್ ಕಮಿಷನ್ ಆಗಿರ್ಬೋದು, ಎಲ್ಲ ಕೇಂದ್ರ ಸರ್ಕಾರದ ಮುಖವಾಣಿಗಳ ಥರ, ಕೇಂದ್ರ ಸರ್ಕಾರದ ಕೈಗೊಂಬೆಗಳ ಥರ ಕೆಲಸ ಮಾಡ್ತಾಯಿದೆ. ಇವತ್ತು ಅವರೇನು SIR ಮಾಡ್ಲಿಕ್ಕೆ ಹೊರಟಿದ್ದಾರೆ, ಸ್ಪೆಷಲ್ ಇಂಟೆನ್ಸ್ ರಿವಿಷನ್ ಅಂತೇಳಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಪರಿಷ್ಕರಣೆ ಮಾಡೋದ್ರ ಬಗ್ಗೆ ನಮ್ಮದೇನು ವಿರೋಧ ಇಲ್ಲ. ಪರಿಷ್ಕರಣೆ ಮಾಡಿ ನಿಜವಾದ ಮತದಾರರನ್ನು ಮತದಾರರ ಪಟ್ಟಿಯಲ್ಲಿ ಸೇರಿಸುವಂಥ ಪ್ರಕ್ರಿಯೆ ಮಾಡಲಿಕ್ಕೆ ಚುನಾವಣೆ ಆಯೋಗಕ್ಕೆ ಹಕ್ಕಿದೆ. ಅದು ಮಾಡುವಂಥ ಪ್ರಕ್ರಿಯೆ ಮಾಡಲಿ, ಅದ್ರ ಬಗ್ಗೆ ನಮ್ಮ ವಿರೋಧ ಇಲ್ಲ. ಆದರೆ ಇವತ್ತಿನ ಈ BJP ಸರ್ಕಾರ ಅವರೇನು ಮಾಡ್ಲಿಕ್ಕೆ ಹೊರಟಿದ್ರಂದರೆ, ಈ ಒಂದು ಚುನಾವಣಾ ಮತದಾರರ ಪಟ್ಟಿಯ ಪರಿಷ್ಕರಣಾ ನೆಪದಲ್ಲಿ BJPಗೆ ವೋಟ್ ಹಾಕದೇ ಇರುವಂಥ ಸಮುದಾಯಗಳು, ವ್ಯಕ್ತಿಗಳನ್ನು ಗುರುತಿಸಿ ಅವ್ರನ್ನ ಭಾಳ ವ್ಯವಸ್ಥಿತವಾಗಿ ಮತಪಟ್ಟಿಯಿಂದ ತೆಗೆಯುವಂಥ ಒಂದು ಕುತಂತ್ರ ಬುದ್ಧಿಯನ್ನು ಏನು ಮಾಡ್ತಾ ಇದ್ದಾರೆ, ಇದು ಅತ್ಯಂತ ಜನವಿರೋಧಿ, ಸಂವಿಧಾನ ವಿರೋಧಿ, ಪ್ರಜಾತಂತ್ರ ವಿರೋಧಿ ಧೋರಣೆಯಾಗಿದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸಲೇಬೇಕಾಗಿದೆ. ನಮ್ಮ ಪಕ್ಷ SUCI, ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ, ಕಮ್ಯುನಿಸ್ಟ್ ಪಕ್ಷದಿಂದ ನಾವು ಅಖಿಲ ಭಾರತ ಮಟ್ಟದಲ್ಲಿ ಇದನ್ನು ತೀವ್ರವಾಗಿ ಖಂಡಿಸಿದ್ದೇವೆ. ನಿಮಗೆ ಹೇಳಬೇಕಂದ್ರೆ, ನಮ್ಮ ಪಕ್ಷದಿಂದ MP ಆಗಿ ಚುನಾಯಿತರಾಗಿರುವಂಥ ಡಾಕ್ಟರ್ ತರುಣ್ ಮಂಡಲ್ ಅವರು ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಲೀಸ್ಟ್ ಒಳಗಡೆ, ಮತದಾರರ ಲೀಸ್ಟ್ನಲ್ಲಿ ಅವರ ಹೆಸರಿಲ್ಲ. ಅವರು ಚುನಾವಣೆ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಬ್ಬ MP 5 ವರ್ಷ ಪಾರ್ಲಿಮೆಂಟ್ನಲ್ಲಿ ಕೆಲಸ ಮಾಡಿರುವಂಥವ್ರು, ಸ್ಥಾಯಿ ಸಮಿತಿನಲ್ಲಿ ಕೆಲಸ ಮಾಡಿರುವಂಥವ್ರು, ಅವ್ರದ್ದು ಚುನಾವಣೆಯಲ್ಲಿ ಹೆಸರಿಲ್ಲ. ಅವ್ರು ಚುನಾವಣೆ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟರೆ ಇವತ್ತಿನವರೆಗೂ ಕೂಡ ಅದು ಕ್ಲಾರಿಫಿಕೇಷನ್ ಕೊಡ್ಲಿಕ್ಕೆ ತಯಾರಿಲ್ಲ ಅವರು. ಇದು ಒಬ್ಬ MP ಪರಿಸ್ಥಿತಿ. ಆದರೆ ಈ ದೇಶದಲ್ಲಿ ಸಾಮಾನ್ಯ ಜನರ ಪರಿಸ್ಥಿತಿ ಏನಿದೆ, ಇವತ್ತು ಹೆಸರು ಬದಲಾವಣೆ ಅಂತೇಳಿ 2002-3ರಲ್ಲಿ ಹಾಕಿರುವಂಥ ದಾಖಲೆಗಳು ಕೊಡಂತ ಹೇಳ್ತಾರೆ. ದಾಖಲೆಗಳು ಯಾರು ಕೊಡ್ಬೋದು? ಎಜುಕೇಟೆಡ್ ಕೊಡ್ಬೋದು, ಓದ್ಕೊಂಡವ್ರು ಏನೋ ಇಟ್ಕೊಂಡವ್ರು ಕೊಡ್ಬೋದು.
ಇವತ್ತು ಹಳ್ಳಿಯಲ್ಲಿರುವಂಥ ರೈತರೇನು ದಾಖಲೆ ಕೊಡ್ತಾರೆ, ದುಡಿಲಿಕ್ಕೆ ಹೋಗಿರುವಂಥ ಕಾರ್ಮಿಕರೇನು ದಾಖಲೆ ಕೊಡ್ತಾರೆ, ವಲಸೆ ಹೋಗಿರುವಂಥ ಕಾರ್ಮಿಕರೇನು ದಾಖಲೆ ಕೊಡ್ತಾರೆ. ಹಾಗಾದ್ರೆ ನಿಮ್ಮ ಉದ್ದೇಶ ಏನು? ಈ ದೇಶದಲ್ಲಿರುವಂಥ ಪ್ರಜೆಗಳನ್ನು ನೀವು ಮತದಾನದಿಂದ ತಡೆ ಹಿಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ? ಮತದಾನ ಅಂದರೆ ಏನು? ಅದೊಂದು ಡೆಮಾಕ್ರೆಟಿಕ್ ರೈಟು. ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರವನ್ನು ಆರಿಸಿ ಕಳಿಸಲಿಕ್ಕೆ ಇರುವಂಥ ಒಂದು ಮೂಲಭೂತವಾದಂಥ ಹಕ್ಕು, ಸಂವಿಧಾನಬದ್ಧವಾಗಿ ಕೊಟ್ಟಿರುವಂಥ ಹಕ್ಕು. ಈ ಹಕ್ಕನ್ನು ಕಸ್ಕೊಳ್ಳಿಕ್ಕೆ ನಿಮಗೆ ಯಾರು ಹೇಳಿದ್ದಾರೆ? ಯಾರು ಪವರ್ ಕೊಟ್ಟಿದ್ದಾರೆ ನಿಮಗೆ? ನೀವು ಒಂದು ವೇಳೆ ಇದೇ ರೀತಿ ಧೋರಣೆ ಮುಂದುವರಿಸಿದ್ದೆ ಆದರೆ ನಿಮ್ಮ ವಿರುದ್ಧ ಇಡೀ ದೇಶದಾದ್ಯಂತ ಜನಾಕ್ರೋಶ ಭುಗಿಲೇಳ್ತದೆ. ಇವತ್ತೇನು ನಡೆದಿದೆ ಅಲ್ಲ, ಇವತ್ತು ನೀವು ಏನು ನೀಟ್ ನಡೆಸ್ತಾ ಇದ್ರಿ, ನೀಟ್ ಪರೀಕ್ಷೆಯಲ್ಲಿ ಲೀಕೇಜ್ 4 ಸರ್ತಿ ಲೀಕೇಜ್ ಆದರೂ ಕೂಡ ಒಬ್ಬನಿಗೆ ತಲೆದಂಡ ಮಾಡಿಲ್ಲ, ಒಬ್ಬ ಅಧಿಕಾರಿನ ಇದು ಮಾಡಿಲ್ಲ, ಒಬ್ಬ ಮಿನಿಸ್ಟರ್ನ ಇದು ಮಾಡಿಲ್ಲ, ತಲೆದಂಡ ಮಾಡಿಲ್ಲ. ಇವತ್ತು ಮತ್ತೆ ಎಕ್ಸಾಮ್ ಬರೀತಾ ಇದ್ರಿ, ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ರೆ ಇವತ್ತೇನಾಗಿದೆ? ನೀವು SIRನ ಯಾವ ರೀತಿ ಮಾಡಿದ್ರು ನಮ್ಗೆ ಗೊತ್ತಾಗಿದೆ. ಇವತ್ತು ಬಿಹಾರ್ನಲ್ಲಿ ಮಾಡಿದ್ರಿ ನೀವು, ಪಶ್ಚಿಮ ಬಂಗಾಳದಲ್ಲಿ 97 ಲಕ್ಷ ಜನ ವೋಟರ್ಸ್ನಿಂದ ಹೊರಗಿದ್ದಾರೆ. ಅವ್ರು ಯಾರು ದೇಶ ಬಿಟ್ಟು ಬೇರೆ ದೇಶದಿಂದ ಬಂದು ಸೆಟ್ಲ್ ಆದವರಲ್ಲ. ಆಗಿದ್ರೆ ಹೇಳಿ, ಇವ್ರು ಇಂಡಿಯನ್ ಸಿಟಿಜನ್ಶಿಪ್ ಇಲ್ಲ ಇವರಿಗೆ, ಇಲ್ಲಿ ಸಿಟಿಜನ್ಶಿಪ್ ಇಲ್ಲ ಆದರೆ ಬಾಂಗ್ಲಾದೇಶದಿಂದನೋ ಅಮೇರಿಕಾದಿಂದನೋ ಪಾಕಿಸ್ತಾನದಿಂದ ಬಂದು ಇಲ್ಲಿ ನಡೆಸಿದ್ರು ಅಂತ ನೀವು ಪ್ರೂವ್ ಮಾಡಿ. ಪ್ರೂವ್ ಮಾಡಲಿಕ್ಕೆ ನೀವು ಪ್ರಜೆಗಳಿಗೆ ಹೇಳ್ತಾ ಇದ್ರಿ, ಆದ್ರೆ ನೀವು ಪ್ರೂವ್ ಮಾಡಬೇಕಲ್ಲ. ಅವ್ರು ವೋಟರ್ಸ್ ಲಿಸ್ಟ್ನಲ್ಲಿ ತೆಗೆದಾಕಿದ ನಂತರ ದೇ ಆರ್ ನಾಟ್ ದಿ ಸಿಟಿಜನ್ಸ್ ಆಫ್ ದಿ ಇಂಡಿಯನ್ ಅಂತ ನಿಮ್ಗೆ ಹೇಳಲಿಕ್ಕೆ ಏನು ರೈಟ್ ಇದೆ? ಕಳೆದ 30 ವರ್ಷ 40 ವರ್ಷ ಅವ್ರ ತಂದೆ ತಾಯಿ ಮೊಮ್ಮಕ್ಕಳು ಅವರು ಇಡೀ ಶತಮಾನಗಳಿಂದ ಅವ್ರು ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅಂಥವ್ರನ್ನ ತೆಗೆದಾಕಲಿಕ್ಕೆ ನಿಮ್ಗೆ ಏನು ರೈಟ್ ಇದೆ? ಈಗ ನೀವು ಇದ್ರದ್ದು ಇಷ್ಟೆಲ್ಲ ಹೇಳ್ತಾ ಇದ್ದಿಲ್ಲ, ಕಾನೂನಾತ್ಮಕ ಹೋರಾಟದ ಕುರಿತಾಗಿ ಏನಾದರೂ ಪ್ರಯತ್ನ ಮಾಡಿದ್ದೀರಾ? ಕಾನೂನಾತ್ಮಕ ಹೋರಾಟ ಅಂತಂದ್ರೆ ನೋಡಿ, ಈಗ ಚುನಾವಣೆ ಆಯೋಗ ಈ ಕೆಲಸವನ್ನು ಮಾಡ್ತಾ ಇದೆ. ಚುನಾವಣೆ ಆಯೋಗಕ್ಕೆ 1-2 ಅಲ್ಲ, ಸಾವಿರಾರು ಅರ್ಜಿಗಳು ಹೋಗಿದೆ. ಇವತ್ತು 1 ಲಕ್ಷದ ಮೇಲೆ ಅರ್ಜಿಗಳು ಹೋದರೆ ಅವ್ರು ಕೇವಲ 1600 ಅರ್ಜಿಗಳನ್ನು ಇವತ್ತಿನವರೆಗೆ ವಿಲೇವಾರಿ ಮಾಡಿದ್ದಾರೆ. ಕೇವಲ 1600 ಅರ್ಜಿಗಳನ್ನು. ಇನ್ನು ಉಳಿದೂನ ನೋಡ್ಲಿಕ್ಕೆ ಕೂಡ ಆಗಿಲ್ಲ ಅವರು. ಅರ್ಜಿಗಳನ್ನಲ್ಲ, ಕಾನೂನಾತ್ಮಕ ಹೋರಾಟ ಈ ರೀತಿ ಡಿಲೀಟ್ ಮಾಡಲಾಗಿದೆ ಅಂತ ಕಾನೂನಾತ್ಮಕ ಹೋರಾಟ ಚುನಾವಣಾ ಆಯೋಗದ ಮೇಲೆ ಏನಾದರೂ ನೀವು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಏನಾದರೂ ಪ್ರಯತ್ನ ಮಾಡಿದ್ದೀರಾ? ಇಲ್ಲ, ಅದನ್ನು ಪ್ರಯತ್ನ ಮಾಡಬೇಕು. ಇವಾಗ ಅದು ಮಾಡಬೇಕು ನಾವು. ಎಲ್ಲಿದ್ದೀರಾ ನೀವು? ಇನ್ನು ಎಲ್ಲ ಇಂಟರ್ ಪೂರಾ ದೇಶವೇ ಸಂಪೂರ್ಣವಾಗಿ ಓಟ್ ಡಿಲೀಟ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದೀರಿ. ಹೌದು. ಆ ನಿಟ್ಟಿನಲ್ಲಿ ಯಾವ ರೀತಿ ಸಂಘಟನೆಗಳು ಏನು ಕೆಲಸ ಮಾಡಿದೆ, ಏನು ಕಾನೂನಾತ್ಮಕವಾಗಿ ಏನು ಮಾಡಿದೆ? ಪ್ರತಿಭಟನೆಗಳಾಯಿತು, ಬರೀ ನೀವು ಪ್ರೆಸ್ ಮೀಟ್ಗಳಾಯಿತು, ಪ್ರತಿಭಟನೆಗಳಾಯಿತು, ಕಾನೂನಾತ್ಮಕ ಹೋರಾಟ ಏನು ಮಾಡಿದ್ದೀರಿ? ಕಾನೂನಾತ್ಮಕ ಹೋರಾಟ ನಡೀತಾ ಇದೆ. ಪ್ರಶಾಂತ್ ಭೂಷಣ್ ಅಂತ ಇಲ್ಲಿ ಮೈಕ್ ಕೇಳಿಸಲ್ಲ. ಪ್ರಶಾಂತ್ ಭೂಷಣ್ ಅಂತೇಳಿ ಏನು ಇವತ್ತು ನ್ಯಾಯಾಧೀಶರಿದ್ದಾರೆ, ಅವರು ಈ ಸುಪ್ರೀಂ ಕೋರ್ಟಿಗೆ ಇದನ್ನು ಕೋರ್ಟಿಗೆ ಇದು ಮಾಡಿದ್ದಾರೆ ಅಪ್ಲಿಕೇಶನ್. ಈಗ ಕರ್ನಾಟಕದಲ್ಲಿ ಆಗಬಾರ್ದನ್ನು ಕರ್ನಾಟಕದಲ್ಲೂ ಕೂಡ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡು ಸುಪ್ರೀಂ ಕೋರ್ಟಲ್ಲಿ ಫೈಟ್ ಮಾಡ್ತಾ ಇದ್ದಾರೆ ಸರ್ ಪ್ರಶಾಂತ್ ಭೂಷಣ್ ಅವರು. ನಿಮ್ಮ ಸಂಘಟನೆ ವತಿಯಿಂದ ಎಲ್ಲ ಆಗಬೇಕಾಗಿದೆ. ಇದು ತುಂಬಾ ಸೀರಿಯಸ್ ಮ್ಯಾಟರ್. ಎಷ್ಟು ರೆಡ್ಡಿ ಅವರು ಹೇಳಿದ್ರು, ಸುಜ್ನಾಥ್ ಪೂಜಾರಿ ಅವರು ಹೇಳಿದ್ರು, ಇದು ತುಂಬಾ ಒಂದು ಬಿಜೆಪಿಯ ಹುನ್ನಾರ ಅನ್ನೋ ದೃಷ್ಟಿಕೋನದಲ್ಲಿ ಮಾತಾಡ್ತಾ ಇದ್ದಾರೆ ಅಲ್ವಾ? ಮತ್ತು ಮತದಾರರ ಮತಪಟ್ಟಿಯಲ್ಲಿ ಹೆಸರೇ ಇಲ್ಲ ಅಂದಮೇಲೆ ಇದು ಯಾವ ರೀತಿ ಕಾನೂನಾತ್ಮಕ ಹೋರಾಟ ಮಾಡ್ತೀರಿ ಅನ್ನೋದು ಸ್ಪಷ್ಟೀಕರಣ ಕೊಡಬೇಕಲ್ಲ ನೀವು ಸಾರ್ವಜನಿಕರಿಗೆ, ಅವಾಗ ಅವರು ಎಚ್ಚರಿಕೊಳ್ತಾರೆ. ಸರ್, ಈಗಾಗಲೇ ಕಾನೂನಾತ್ಮಕ ಹೋರಾಟ ಪಾತ್ರ ಈಗಾಗಲೇ ಕಾನೂನಿನ ರೀತಿಯಿಂದ ಹೋರಾಟ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಕದ ತಟ್ತಾ ಇದ್ದಾರೆ, ಬಾಗಿಲುಗಳನ್ನು ತಟ್ತಾ ಇದ್ರು ಕೂಡ ಸುಪ್ರೀಂ ಕೋರ್ಟ್ ಕೂಡ ತನ್ನ ಕಣ್ಣು ಕಿವಿ ಮೂಗುಗಳನ್ನು ಮುಚ್ಚಿಕೊಂಡು ಸ್ಪೆಷಲ್ ಏನಪ್ಪ SIR ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟು SIRದಲ್ಲಿ ಬಾಧಿತರಿಗೆ ನ್ಯಾಯ ಕೊಡದೇ ಇರತಕ್ಕಂಥ ಸಂದರ್ಭ ಈ ದೇಶದಲ್ಲಿ ಸೃಷ್ಟಿಯಾಗಿರೋದ್ರಿಂದ ಜನರೇ ಇದಕ್ಕೆ ಜನಾಂದೋಲನದ ಮೂಲಕ ತಮ್ಮ ಹಕ್ಕನ್ನು ಉಳಿಸ್ಕೊಳ್ಬೇಕಾಗಿದೆ. ಆ ಕಾರಣಕ್ಕಾಗಿ ನಾವು 30ನೇ ತಾರೀಕಿಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ ವರೆಗೆ ದೊಡ್ಡ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಾಕೊಂಡು ನಾವು ಜನಾಂದೋಲನ ಸೃಷ್ಟಿ ಮಾಡಲಿಕ್ಕೆ ಹೇಳ್ತಾ ಇದ್ದೇವೆ. 92 ಲಕ್ಷ ವೋಟರ್ಸನ್ನು ಡಿಲೀಟ್ ಮಾಡಿದರು. ಅದಾದಮೇಲೆ 27 ಲಕ್ಷರನ್ನು ನಮಗೆ ಅನುಮತಿ ಕೊಟ್ಟು ನಮ್ಗೆ ವೋಟ್ ಮಾಡೋಕ್ಕಂತ ಅವಕಾಶ ಮಾಡಿಕೊಟ್ಟಾಗ ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಚುನಾವಣೆ ಮುಗಿಲಿ ಆಮೇಲೆ ನೋಡೋಣ ಅಂತದ್ದು. ಯಾಕೆ? ಚುನಾವಣೆ ಮುಗಿದ ಮೇಲೆ ಅಲ್ಲೇನು ಉಳಿತೇನು? ಸೊ ಇಲ್ಲಿ ವೋಟರ್ನ ಹಕ್ಕನ್ನು ಕಿತ್ಕೋತಾ ಇದೆ ಸುಪ್ರೀಂ ಕೋರ್ಟ್ ಕೂಡ. ಸೊ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ರೆ, ಸಪೋಸ್ ಆ 27 ಲಕ್ಷ ವೋಟರ್ಸನ್ನು ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ರೆ, ಮತದಾನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಇವತ್ತಲ್ಲಿ ವೆಸ್ಟ್ ಬೆಂಗಾಲ್ ಚಿತ್ರನೇ ಬೇರೆ ಆಗಿರ್ತಿತ್ತು. ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ ಕೂಡ ಏನು ನಾವು ಜುಡಿಷಿಯರಿ ಅಂತ ಏನು ಕರಿತೀವಿ, ಇಲ್ಲಿ ಕೋರ್ಟ್ಗಳು ಕೂಡ ಈ SIRಗೆ ಸಪೋರ್ಟ್ ಮಾಡ್ತಾ ಇದೆ. ಯಾಕಂದರೆ ಇದು ಸುಪ್ರೀಂ ಕೋರ್ಟ್ ಜುಡಿಷಿಯರಿ ಕೇಂದ್ರ ಸರ್ಕಾರದ ಒಂದು ಕೈಗೊಂಬೆಯಾಗಿ ಆಟ ಆಡ್ತಾ ಇದೆ. ಮತ್ತು ಇಲ್ಲಿ ಯಾವುದೇ ಇದು ಇಲ್ಲ, ಹುನ್ನಾರ ನಡೀತಾ ಇದೆ, ಕಂಪ್ಲೀಟ್ಲಿ ಹುನ್ನಾರ ನಡೀತಾ ಇದೆ. SIR ವಿರೋಧ ಮಾಡಲೇಬೇಕು. SIRದಿಂದ ನಮ್ಮ ದೇಶಕ್ಕೆ ಉಳಿಗಾಳ ಇಲ್ಲ, ಮತದಾರರ ಉಳಿಗಾಳ ಇಲ್ಲ.
ಮತದಾರ ಇಲ್ಲಿ ಇದಾರಂದ್ರೂ ಕೂಡ ಅವರು ವೋಟರ್ ಲಿಸ್ಟ್ನ ಹೆಸರಿಲ್ಲ ಅಂತಂದರೆ ಅವರು ಈ ದೇಶ ನಾಗರಿಕರಾಗಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸೊ ಹಾಗಾದರೆ ಎಲ್ಲರೂ ಇಲ್ಲಿ ಭಯೋತ್ಪಾದಕರ ಪಾಕಿಸ್ತಾನದವರ ನಾವು? ಸೊ ಹೀಗಾಗಿ ಈ SIR ವಿರೋಧ ಮಾಡಲೇಬೇಕಾಗಿದೆ. ನಾಳೆ ಬರುವಂಥ 30 ತಾರೀಕಿಗೆ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಆ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಸಕ್ಸಸ್ ಮಾಡಿ ತೋರಿಸ್ತೀವಿ.